ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಫ್ರೆಂಡ್ಸ್ ನೋಡ್ರಿ, ಈಗ ಪಿಝನ್ ನೋಡ್ರಿ, ಇಲ್ಲಿ ಪಿಝನ್ ಎಷ್ಟು ಚಂದ ಅದಾವ ನೋಡ್ರಿ. ನೋಡ್ರಿ, ಮಕ್ಕಳು ಎರಡು ಗಾಲಿ ಸೈಕಲ್ ತೊಗೊಂಡು ಆಡ್ಲಕತ್ಯಾರು ನೋಡ್ರಿ. ಪರಿಸರ ಎಷ್ಟು ಚಂದ ಕಾಣಿಸ್ತದೆ, ಎಲ್ಲ ಕಡೆ ಗ್ರೀನರಿ ನೋಡ್ರಿ. ಇಲ್ಲೇನು ನನ್ನ ಹಿಂದೆ ತೋರಿಸ್ಲಕತ್ತೀನಲ್ರಿ, ಇದು ನೋಡ್ರಿ ಒಂದು ಗಾರ್ಡನ್ ನೋಡ್ರಿ. ಇದು ಒಂದು ಗಾರ್ಡನ್ಗೆ ಬಂದೀನಿ ರೀ. ಆ ಗಾರ್ಡನ್ದಲ್ಲಿ ನೋಡ್ರಿ ಎಷ್ಟು ಚಂದ ಗ್ರೀನರಿ ಕಾಣಿಸ್ತದ್ರಿ ಎಲ್ಲ ಕಡೆ. ನೋಡ್ರಿ, ಗಿಡಗಳನ್ನು ಎಷ್ಟು ರೌಂಡಾಗಿ ಚಂದ ಕಟಿಂಗ್ ಮಾಡ್ಯಾರು. ಆಮೇಲೆ ಎಲ್ಲ ನೋಡಿದ್ರು ಹಸಿರು 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 ರೀ. ನೋಡ್ರಿ, ನನ್ನ ಹಿಂದೆ ನೋಡ್ರಿ, ಅದು ಎಷ್ಟು ಚಂದ ದೊಡ್ಡ ದೊಡ್ಡ ಗಿಡಗಳನ್ನು ಎಷ್ಟು ನೀಟಾಗಿ ಕಟಿಂಗ್ ಮಾಡ್ಯಾರ ನೋಡ್ರಿ. ಎಷ್ಟು ಖುಷಿ ಅನ್ನಿಸ್ತದ ನೋಡ್ರಿ. ಯಾವತ್ತಾದರೂ ಯಾರಿಗಾದ್ರೂ ನಿಮ್ಗೆ ಟೈಮ್ ಇದ್ರೆ ಬಿಡು ಮಾಡ್ಕೊಂಡು ಬರ್ರಿ ಗಾರ್ಡನ್ಗೆ. ಮಕ್ಕಳನ್ನು ತೊಗೊಂಡು ನೋಡ್ರಿ, ಮಕ್ಳು ಹೆಂಗೆ ಅಷ್ಟು ಎಂಜಾಯ್ ಮಾಡ್ಲಕತ್ಯಾರು, ಆಡ್ತಿರ್ತಾರೋ ಸೈಕಲ್ ತೊಗೊಂಡು. ಮಕ್ಕಳಿಗೆ ಬೋರ್ ಅನಿಸಿರ್ತದ, ಅವರು ಎಲ್ಲಿ ಹೊರಗೆ ತಿರುಗಾಡ್ತಿರಂಗಿಲ್ಲ. ಶಾಲಾ ಕಾಲೇಜು ಸ್ಕೂಲ್ ಹಿಂಗೆ ಮಕ್ಕಳ ಮನಸ್ಸಿಗೆ ಬೋರ್ ಆಗಿರ್ತದೆ. ಅದಕ್ಕೆ ಮಕ್ಕಳನ್ನ ಕರ್ಕೊಂಡು ಇಂಥ ಗಾರ್ಡನ್ಗೆ ಬರ್ಬೇಕ್ರಿ ಒಮ್ಮೆ. ನೋಡ್ರಿ, ಇಲ್ಲೊಂದು ಬೆಟ್ಟ ಅದಲ್ರಿ, ಬೆಟ್ಟದ ಮೇಲೆ ಒಂದು ದೇವಸ್ಥಾನ ಅದ ನೋಡ್ರಿ. ನೋಡ್ರಿ, ಇದೆಲ್ಲ ಸಸಿಗಳು ನೋಡ್ರಿ ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ ನೋಡ್ರಿ. ಇವು ಸಸಿಗಳು ಇಲ್ಲ ಅನ್ನಂಗಿಲ್ರಿ, ಇವು ಪ್ಲ್ಯಾಂಟ್ಸ್ಗಳು, ಎಲ್ಲ ಥರದ ಪ್ಲ್ಯಾಂಟ್ಸ್ಗಳನ್ನು ಎಷ್ಟು ಚಂದ ನೀಟಾಗಿ ಜೋಡಿಸಿಟ್ಟಾರ ನೋಡ್ರಿ. ಎಲ್ಲ ಅಂದ್ರೆ ಒಂಥರ ನೋಡ್ಲಿಕ್ಕೆ ಖುಷಿ ರೀ. ಎಲ್ಲಿ ಹೋದಿದ್ರು ಹಸಿರು 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 ನೋಡ್ರಿ. ಅದು ಹೆಂಗೆ ಡೆಕೋರೇಷನ್ ಮಾಡಿದಂಗೆ ಅನ್ನಿಸ್ತದ ನೋಡ್ರಿ. ಎಷ್ಟು ನೀಟಾಗಿ ಇಟ್ಟಾರು, ಎಷ್ಟು ಕಾಳಜಿ ವಹಿಸ್ಯಾರ ನೋಡ್ರಿ. ಹಾಗೆ ನಾವು ಕಾಳಜಿ ವಹಿಸಿ ನೋಡುವಾಗ ಮಾಡುವಾಗ ಅಷ್ಟು ಚಂದಂಗೆ ತಿರುಗಾಡ್ಬೇಕ್ರಿ. ಅವ್ರ ಹೆಂಗೆ ಅಷ್ಟು ಪರಿಸರದಿಂದ ನಮಗೆ ನೋಡ್ಲಕ್ಕಂತ ಹೇಳಿ ಎಷ್ಟು ಚಂದಂಗೆ ಇಟ್ಟಿರ್ತಾರಲ್ರಿ, ಅಷ್ಟೇ ಕಾಳಜಿಯಿಂದ ನಾವು ಪರಿಸರಕ್ಕೆ ಗೌರವ ಕೊಡಬೇಕು ನೋಡ್ರಿ. ಎಷ್ಟು ಗಿಡಗಳು ಎಷ್ಟು ಚಂದ ಅದಾವು. ಇಲ್ಲಿ ಸಸಿಗಳು ಸಿಗ್ತಾವಂತ್ರಿ ಮಾರಾಟಕ್ಕೆ, ಪ್ಲ್ಯಾಂಟ್ಸ್ಗಳು ನೋಡ್ರಿ. ಎಲ್ಲ ಥರದ ಸೇವಂತಿಗೆ ಹೂವುಗಳು, ಎಲ್ಲ ಟೈಪ್ ಸ್ನೇಕ್ ಪ್ಲ್ಯಾಂಟ್ಸ್, ಸೇವಂತಿಗೆ ಹೂವುಗಳು, ಮಲ್ಲಿಗೆ ಹೂವುಗಳು, ಎಲ್ಲ ತೆರನಾದಂಥ ಹೂವಿನ ಗಿಡಗಳಿದ್ದು ನೋಡ್ರಿ. ಸ್ನೇಕ್ ಪ್ಲ್ಯಾಂಟ್ಸ್ ಎಷ್ಟು ಚಂದ ಮೇಂಟೈನ್ ಮಾಡ್ಯಾರ ನೋಡ್ರಿ. ಖುಷಿ ಅನ್ನಿಸ್ತದ. ಇವತ್ತು ನಮ್ಮ ಜೀವನ ಇಷ್ಟು ಬ್ಯುಸಿ ಲೈಫ್ ಐತ್ರಿ, ಇಂಥ ನೋಡ್ಲಿಕ್ಕೆ ಟೈಮ್ ಸಿಗಂಗಿಲ್ಲ. ಇಂಥಲ್ಲಿ ಯಾವಾಗಾದ್ರೂ ವೀಕೆಂಡ್ ಬಂದು ಮಕ್ಕಳನ್ನು ಕರ್ಕೊಂಡು ಬಂದು ಒಂದು 2-3 ತಾಸು ಕೂತು ಖುಷಿ ಪಟ್ಟು ಹೋಗೋದ್ರಿ. ಯಾಕಂದ್ರೆ ಬರೀ ಕೆಲಸ ಕೆಲಸ ಕೆಲಸ, ಜೀವನ ಬರೀ ಕೆಲಸದೊಳಗೆ ಆಗಿ ಹೋಗ್ತದೆ ರೀ. ನೋಡ್ರಿ, ಇಲ್ಲಿ ಎಷ್ಟು ಗ್ರೀನರಿ ಅದ ನೋಡ್ರಿ. ಹಿಂದೆ ಎಷ್ಟು ದೊಡ್ಡ ದೊಡ್ಡ ಗಿಡಗಳು ಅದಾವು. ಜನ ಎಲ್ಲ ತಿರುಗಾಡಕತ್ಯಾರು. ನಾವು ಬಂದಾಗ ವೀಕೆಂಡ್ ಇದ್ದಿದ್ದಿಲ್ರಿ, ಅದಕ್ಕೆ ಇಷ್ಟೊಂದು ಶಾಂತತೆ ಇತ್ತು. ವೀಕೆಂಡ್ ಇದ್ದಾಗ ಮಾತ್ರ ಭಾಳ ಗದ್ದಲ ಇರ್ತದಂತ. ಇದು ತಮಗೂ ಗೊತ್ತಾಗಿರ್ಬೇಕ್ರಿ, ಈಗ ಯಾವ ಗಾರ್ಡನ್ ಅನ್ನೋದು. ಬೆಂಗಳೂರದ ಲಾಲ್ಬಾಗ್ ಗಾರ್ಡನ್ ರೀ ಅದು. ಯಾಕಂದ್ರೆ ನಾನು ಫಸ್ಟ್ ಟೈಮ್ ಬಂದಿದ್ರಿ, ಇದು ನೋಡಿ ಹೋಗ್ಬೇಕಂಥೇಳಿ ಬಂದೆವು. ಭಾರಿ ಖುಷಿ ಅನ್ನಿಸ್ತ್ರಿ ತಿರುಗಾಡ್ಲಕ್ಕ. ನೋಡ್ರಿ, ಇವೆಲ್ಲ ಶೋ ಪ್ಲ್ಯಾಂಟ್ಸ್ ಅಂತ. ಎಷ್ಟು ಚಂದ ಹೂಗಳ ಬಿಟ್ಟಾವ ನೋಡ್ರಿ. ನೋಡ್ಲಕ್ಕ ಒಂದು ಟೈಪ್ ಖುಷಿ ಅನ್ನಿಸ್ತದ, ಮನಸ್ಸಿಗೆ ನೆಮ್ಮದಿ, ಕಣ್ಣಿಗೆ ತಂಪು, ಎಲ್ಲ ಕಡೆ ಹಸಿರು ನೋಡಿ ಖುಷಿ ರೀ. ನೋಡ್ರಿ, ಹೂವುಗಳು ಎಷ್ಟು ಚಂದ ಅರಳ್ಯಾವು, ಎಷ್ಟು ಚಂದ ಖುಷಿ. ಬಣ್ಣ ಬಣ್ಣದ ಹೂಗಳನ್ನು ನೋಡಿ ಎಷ್ಟು ಖುಷಿ ಅನ್ನಿಸ್ತದ. ಎಲ್ಲ ಥರದ ಹೂಗಳು, ಎಲ್ಲ ಥರದ ಸೇವಂತಿಗೆ ಹೂಗಳು ನೋಡ್ರಿ. ಕೆಂಪು, ಹಳದಿ, ಪಿಂಕ್, ಎಲ್ಲರೂ ತೊಗೊಲಕತ್ತಿದ್ದರು ಗಿಡ ನೋಡ್ಲಕತ್ತಿದ್ರು. ಭಾರಿ ಖುಷಿ ಅನ್ನಿಸ್ತದ ರೀ.
ಇಂಥ ಹೂವಿನ ಗಿಡ ನೋಡೋದ್ರಿಂದ ನೋಡ್ರಿ ಎಲ್ಲ ಥರದ ಹೂಗಳಾಗಿದ್ದು ಇಂಥಲ್ಲಿ ಒಂದೊಂದು 2-3 ಪ್ಲ್ಯಾಂಟ್ಗಳನ್ನು ತೆಗೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಒಂದೊಂದು ಚಿಕ್ಕ ಗಾರ್ಡನ್ಗಳನ್ನು ಮಾಡಿಸ್ಕೊಂಡು ಬಂದ್ರೆ ನಮಗೂ ಖುಷಿ ಅನ್ನಿಸ್ತದೆ ರೀ. ನೋಡ್ರಿ ಎಷ್ಟು ಎಲ್ಲ ಥರದ ಹೂಗಳು ರೀ. ಈ ಗಿಡ ಈ ಪ್ಲ್ಯಾಂಟ್ ಇಲ್ಲ ಅನ್ನಂಗಿಲ್ಲ, ಇದ್ದಿದ್ದಿಲ್ಲ ರೀ, ಎಲ್ಲ ಥರದ ಪ್ಲ್ಯಾಂಟ್ಸ್ಗಳಿದ್ದು ನೋಡ್ರಿ. ಇಲ್ಲಿ ಹಿಂದೆ ಒಂಥರ ಹಬ್ಬಕ್ಕದು ಡೆಕೋರೇಷನ್ ಮಾಡಿರ್ತಾರಲ್ರಿ, ಹಂಗೆ ಅನಿಸ್ತಿ ಹಂಗೆ ಇಟ್ಟಿದ್ದಾರೆ ನೋಡ್ರಿ ನೀಟಾಗಿ. ಖುಷಿ ಎಷ್ಟು ಗಿಡ ಪ್ಲ್ಯಾಂಟ್ಗಳನ್ರಿ ನಾವು ನೋಡ್ಲಕತ್ತಿದ್ದೀವಿ ರೀ. ಒಂದು 2-3 ಪ್ಲ್ಯಾಂಟ್ಸ್ ತೊಗೊಂಡು ಬಂದೆ. ನನಗೂ ಪ್ಲ್ಯಾಂಟ್ಸ್ ಹೂವು ಗಿಡ ಪರಿಸರ ಅಂದ್ರೆ ಭಾಳ ಖುಷಿ ರೀ. ಯಾಕಂದ್ರೆ ಇವತ್ತಿನ ಬಿಜಿ ಕಾಲದಲ್ಲಿ ಮನುಷ್ಯನಿಗೆ ನೆಮ್ಮದಿ ಇಲ್ಲ, ಮತ್ತು ಯಾವ ಮನುಷ್ಯನೂ ನಂಬುವಂಥ ಪರಿಸ್ಥಿತಿ ಇಲ್ಲರಿ. ಅದಕ್ಕೆ ಪರಿಸರ ಇದೇ ನೆಮ್ಮದಿ ಕೊಡ್ತದೆ ರೀ. ಹೂವು ಮರ ಗಿಡ ಪ್ರಾಣಿ ಪಕ್ಷಿ ಇವೇ ರೀ ಮನುಷ್ಯಗೆ ನೆಮ್ಮದಿ ಕೊಡೋದಿದು. ನೋಡ್ರಿ ಎಷ್ಟು ನೀಟಾಗಿ ಕಾಣಿಸ್ತದೆ. ಹಿಂದೆ ಎಷ್ಟು ಗಿಡಗಳು ಚಂದ ಅದಾವು, ಭಾರಿ ಖುಷಿ ಅನ್ನಿಸ್ತದೆ ರೀ. ಎಲ್ಲರೂ ನೋಡಿರ್ಬೋದು ಈಗ. ಆದರೂ ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ವಾರಕ್ಕೊಮ್ಮೆ 15 ದಿವ್ಸಕ್ಕೊಮ್ಮೆ ತಿಂಗಳಿಗೊಮ್ಮೆ ವಿಸಿಟ್ ಕೊಡ್ತು ಬರ್ರಿ. ಯಾಕೆ ಮಕ್ಕಳಿಗೆ ಓದಿ ಬರೇ ಇವತ್ತೇನಾಗಿದೆ ರೀ, ಮಕ್ಕಳು ಬರೇ ಪುಸ್ತಕದ ಹುಳುಗಳಾಗಿ ಬಿಟ್ಟಾರ್ರಿ. ನೆಮ್ಮದಿ ಅನ್ನೋದಿಲ್ಲ ಅವರಿಗೆ ಓದಿ. ಅದಕ್ಕೆ ಕರ್ಕೊಂಡು ಬರ್ತು ಬರ್ರಿ ಇಂಥ ಗಾರ್ಡನ್ಗೆ. ಇವು ನೋಡ್ರಿ ಪೂಜಾ ಎಲೆಗಳ ಪ್ಲ್ಯಾಂಟ್ಸ್ ನೋಡ್ರಿ, ಇವು ಎಷ್ಟು ಚಂದ ಕಾಣಿಸ್ತಾವ, ಎಷ್ಟು ಖುಷಿ ಅನ್ನಿಸ್ತು ನೋಡಿ. ನಮಗೂ ಹೆಣ್ಣು ಮಕ್ಕಳಿಗೂ ಬರೀ ಮನೆ ಕೆಲಸ ಹೊರಗೆ ಹೋದ್ರು ದುಡಿಯೋದು, ಮನೆಯೊಳಗೆ ಮಕ್ಕಳನ್ನು ನೋಡ್ಕೊಳ್ಳೋದು. ನಮ್ಮದು ಭಾಳ ಬಿಜಿ ಲೈಫ್ ಇರ್ತದೆ ರೀ ಹೆಣ್ಮಕ್ಳದ್ದು. ಅದಕ್ಕೆ ಯಾವಾಗಲಾದರೂ ಒಮ್ಮೆ ಮನಸ್ಸು ವೀಕೆಂಡ್ ಅದು ಇದ್ದಾಗ ಮಕ್ಕಳನ್ನ ಕರ್ಕೊಂಡು ಬಂದು ಇಂಥಲ್ಲಿ ಒಂದು ರೌಂಡ್ ಹೊಡೆದು ಹೋಗಿ ಊಟ ಪೀಟ ಮಾಡ್ಕೊಂಡು ಹೋದ್ರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಇರ್ತದೆ ರೀ. ನೋಡ್ರಿ ಎಲ್ಲ ಥರದ ಹೂವುಗಳು, ಎಲ್ಲ ಥರದ ಸಣ್ಣ ಪ್ಲ್ಯಾಂಟ್ಸ್ಗಳು, ಗಿಡಗಳು ನೋಡ್ರಿ ಎಲ್ಲ ಮಾರಾಟಕ್ಕೂ ಇದ್ದವು ರೀ. ಜನ ತೊಗೊರ್ಲಕತ್ತಿದ್ರು. ಅಂದ್ರೆ ನಾವು ವೀಕೆಂಡ್ ಇದ್ದಿದ್ದಿಲ್ಲ ರೀ ನಾವು ಬಂದಾಗ, ಅದಕ್ಕೆ ಅಷ್ಟೊಂದು ಜನ ಇದ್ದಿದ್ದಿಲ್ಲ. ಇಲ್ಲಿಕ ಭಾಳ ಗದ್ದಲ ಇರ್ತದತ್ತ ರೀ, ರಶ್ ಭಾಳ ಇರ್ತದಂತ. ನೋಡ್ರಿ ಎಷ್ಟು ಹಳದಿ, ಪಿಂಕ್, ಕೆಂಪು, ಹಸಿರು ಎಲ್ಲ ಟೈಪ್ ಹೂ ರೀ. ಭಾರಿ ಖುಷಿ ಅನ್ನಿಸ್ತ್ರಿ ನೋಡ್ಲಕ್ಕ. ತಾವಂತರೂ ಎಲ್ಲರೂ ನೋಡಿರ್ಬೋದು. ಬೆಂಗಳೂರು ಮೈಸೂರು ಅವ್ರು ತಮ್ಗೆ ಸಮೀಪ ಇರ್ತದೆ. ನಾವು ನೋಡ್ರಿ ದೂರಿಂದ ಬಂದು ನೋಡೋದು ಒಂದು ಖುಷಿ ಅನ್ನಿಸ್ತು. ನೋಡ್ರಿ ಗಿಡ ಎಷ್ಟು ಚಂದ ಕಟಿಂಗ್ ಮಾಡ್ಯಾರ ನೋಡ್ರಿ, ರೌಂಡಾಗಿ ಎಷ್ಟು ಚಂದ ಕಟಿಂಗ್ ಮಾಡ್ಯಾರ ನೋಡ್ರಿ. ಅದನ್ನು ನೋಡ್ಲಕ್ಕ ಭಾರಿ ಖುಷಿ ಅನ್ನಿಸ್ತ್ರಿ. ಇವತ್ತೇನದ ರೀ, ಎಷ್ಟೇ ದುಡ್ಡಿದ್ರು ನೋಡ್ರಿ, ಇಲ್ಲಿ ಡಾಗ್ ನೋಡ್ರಿ, ನಾಯಿಗಳಿಗೆ ಸಹಿತ ಪೀಸ್ ಬೇಕು ನೋಡ್ರಿ. ಅವು ಸಹಿತ ಪ್ರಾಣಿ ಪಕ್ಷಿಗಳು ಶಾಂತತೆ ಬಯಸ್ಲಕತ್ತೇವ್ರಿ. ಯಾಕಂದ್ರೆ ಎಲ್ಲ ಪರಿಸರ ಕಲುಷಿತ ಆಗಿಬಿಟ್ಟದ. ಎಲ್ಲರಿಗೂ ಮನುಷ್ಯರ ಹಿಡಿದು ಪ್ರಾಣಿ ಪಕ್ಷಿಗಳಿಗೂ ಸಹಿತ ನೆಮ್ಮದಿ ಬೇಕಾಗ್ಯದ. ಅವು ಎಷ್ಟು ಚಂದ ಮಲ್ಕೊಂಡವು ನೋಡ್ರಿ ಶಾಂತಾಗಿ. ನೋಡ್ರಿ ಎಷ್ಟು ಚಂದ ಗ್ರೀನರಿ ಎಲ್ಲ ಕಡೆ ಕಾಣಿಸ್ಲಕತ್ತದ. ಭಾರಿ ಖುಷಿ ಅನ್ನಿಸ್ತದ್ರಿ. ನೋಡ್ರಿ ಈಗ ಎಷ್ಟು ಗ್ರೀನ್ ಅನ್ನಿಸ್ತದೆ. ಹಿಂದ್ಗಡೆ ನೋಡ್ರಿ ಭಾರಿ 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 ಚಂದ ಅನ್ನಿಸ್ತದ ರೀ ನೋಡಕ್ಕೆ ರೀ. ಎಲ್ಲರೂ ಈಗ ರೀ ನೋಡ್ರಿ ಬರ್ಡ್ಸ್ ಮಾಡ್ಯಾರ ನೋಡ್ರಿ, ಕಲ್ಲಿನಲ್ಲಿ ಬರ್ಡ್ಸ್ಗಳನ್ನು ಮಾಡ್ಯಾರು. ಆಮೇಲೆ ರೀ ಒಂದು ಮೊಸಳೆ ಕಲ್ಲಿನಲ್ಲಿನ ಕೆತ್ತಿದ್ದಾರೆ. ಮೂರ್ತಿಗಳನ್ನು ಕಲ್ಲಿನಲ್ಲಿ ಕೆತ್ತಾರು. ಒಂದೊಂದು ಕಲ್ಲು ಒಂದೊಂದು ಕತೆ ಹೇಳ್ತದೆ ರೀ. ನೋಡ್ರಿ ಎಲ್ಲ ಕಡೆ ಎಷ್ಟು ಗ್ರೀನ್ 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 ಖುಷಿ ಅನ್ನಿಸ್ತದೆ ರೀ ಮನಸ್ಸಿಗೆ ನೋಡಿ. ನೋಡ್ರಿ ಎಲ್ಲ ಥರದಿಂದ ಮೇಂಟೆನೆನ್ಸ್ ಭಾಳ ಚಂದ ಮಾಡ್ಯಾರ ನೋಡ್ರಿ. ಇಲ್ಲಿ ನನ್ನ ಹಿಂದೆ ಇದ್ದದ್ದು ಬಹುಶಃ ಬುದ್ಧನ ಮೂರ್ತಿ ಅನ್ನಿಸ್ತದೆ ರೀ. ಅದು ನನಗೂ ಗೊತ್ತಿಲ್ಲ. ತಾವು ಯಾರಾದರೂ ನೋಡಿದವ್ರು ಹೇಳ್ರಿ, ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ಏನೋ ಈ ಗಾರ್ಡನ್ ಬಗ್ಗೆ ಯಾರ್ಯಾರಿಗೆ ಏನೇನು ಗೊತ್ತದ ಅನ್ನೋದು ಹೇಳ್ರಿ. ನನಗೂ ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಬಂದೇನು. ನೋಡ್ರಿ ಎಷ್ಟು ಗ್ರೀನ್ ಎಲ್ಲ ಕಡೆ, ಎಷ್ಟು ಗ್ರೀನ್ 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 ಮನಸ್ಸಿಗೆ ನೆಮ್ಮದಿ ಅನ್ನಿಸ್ತದೆ ರೀ. ಇವತ್ತು ಇನ್ನೊಂದು ರೀ ಜೋಕ ನೋಡ್ರಿ, ಗ್ಲಾಸ್ ಹೌಸ್ ನೋಡ್ರಿ, ಅದು ಎಷ್ಟು ಚಂದ ಕಾಣಿಸ್ತದ ನೋಡ್ರಿ ಡೆಕೋರೇಷನ್ ಮಾಡಿದಂಗೆ.
ಹಿಂದ್ಗಡೆ ನೋಡ್ರಿ ಎಷ್ಟು ಖುಷಿ, ಎಷ್ಟು ಗ್ರೀನ್, ಎಷ್ಟು ಖುಷಿ ಅನ್ನಿಸ್ತದ ನೋಡ್ರಿ ಮನಸ್ಸಿಗೆ ನೋಡ್ಲಕ್ಕ. ಈ ನೋಡ್ರಿ ಅಲ್ಲಿ ಒಂದು ನವಿಲು ಮಾಡ್ಯಾರ ನೋಡ್ರಿ, ಅದನ್ನು ಕಬ್ಬಿಣದಲ್ಲಿ ಮಾಡ್ಯಾರ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ, ಎಷ್ಟು ಚಂದ ಕಾಣಿಸ್ತದ ನೋಡ್ಲಕ್ಕೆಲ್ಲ ಹಸಿರು ಹಸಿರು. ಇವತ್ತು ರೀ ನಮ್ಮ ಬಿಜಿ ಲೈಫ್ನೊಳಗೆ ರೀ ಎಷ್ಟು ದುಡ್ಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲರಿ, ಎಷ್ಟು ದುಡಿದ್ರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದಕ್ಕೆ ಇಂಥಲ್ಲಿ ಒಮ್ಮೆ ವೀಕೆಂಡದಾಗ ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ಅವ್ರಿಗೆ ನೆಮ್ಮದಿ, ಮಕ್ಕಳು ಆಡ್ತಾರೆ. ಯಾಕಂದ್ರೆ ಹೊರಗಡೆ ಅಂದ್ರೆ ಬಸ್ ಗಾಡಿ ಎಲ್ಲ ಪರಿಸರ ಭಾಳ ಕಲುಷಿತ ಅದ ರೀ. ಅದಕ್ಕೆ ಅಂಥಲ್ಲಿ ಮಕ್ಕಳು ಇಷ್ಟಪಡಂಗಿಲ್ಲ. ಇಂಥಲ್ಲಿ ಎಲ್ಲ ಗಾರ್ಡನ್ದಾಗ ಕರ್ಕೊಂಡು ಬಂದು ಅವ್ರನ್ನ ಬಿಟ್ರೆ ಖುಷಿಯಿಂದ ಆಡ್ತಾರೆ, ಎಲ್ಲ ನೆಮ್ಮದಿಯಿಂದ ಓಡಾಡ್ತಾರೆ. ನಮಗೂ ನೆಮ್ಮದಿ ಅನ್ನಿಸ್ತದ ರೀ ಅವ್ರ ಜೊತೆ ಕಾಲು ಕಳಿಲಕ್ಕ, ಫ್ಯಾಮ್ಲಿ ಜೊತೆ ಕಾಲು ಕಳಿಲಕ್ಕ ನಮಗೂ ಖುಷಿ ಅನ್ನಿಸ್ತದ ನೋಡ್ರಿ. ಇಲ್ಲಿ ಹಿಂದೆ ಎಷ್ಟು ಚಂದ ಕಾಣಿಸ್ತದ ನೋಡ್ರಿ, ಎಲ್ಲ ಕಡೆ ಗ್ರೀನರಿ, ಗ್ರೀನ್ 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 ನೋಡ್ರಿ. ಒಮ್ಮೊಮ್ಮೆ ಗ್ರೀನ್ ನೋಡಿದ ಕೂಡಲೇ ಹೊಟ್ಟೆಗೆ ಊಟ ಸಹಿತ ಬೇಡ ಅನ್ನಿಸ್ತದ ರೀ, ಅಷ್ಟು ಖುಷಿ ಅನ್ನಿಸ್ತದ ನೋಡ್ರಿ. ಇದು ಎಲ್ಲ ಗ್ಲಾಸ್ ಹೌಸ್ ರೀ. ಮಕ್ಕಳೆಲ್ಲ ಜನ ಬಂದು ಫೋಟೋ ಶೂಟ್ ಮಾಡಿಸ್ಕೊಳ್ಳೋದು, ತಿರುಗಾಡೋದು, ಖುಷಿ ಖುಷಿಯಿಂದ ಇದ್ದಾರೆ. ಇನ್ನು ವೀಕೆಂಡ್ ಇದ್ದಿದ್ದಿಲ್ಲಲ್ರಿ, ಅದಕ್ಕೆ ಅಷ್ಟು ಗದ್ದಲ ಇದ್ದಿದ್ದಿಲ್ಲರಿ, ಸ್ವಲ್ಪ ಸ್ವಲ್ಪ ಜನ ಇದ್ದರು. ನಾವು ಎಲ್ಲಿ ಖಾಲಿ ಅದಲ್ರಿ ಅಲ್ಲಿ ತಿರುಗಾಟ ಮಾಡಿದೆವು. ಇದೇನೋ 240 ಎಕರೆ ಅದ ಅಂತ್ರಿ, ಅಷ್ಟೊಂದು ಎಲ್ಲ ತಿರುಗಾಡಕ್ಕೆ ಆಗಲಿಲ್ಲ. ಎಲ್ಲೆಲ್ಲಿ ಚಂದ ಅನ್ನಿಸ್ತದಲ್ರಿ ಅಲ್ಲೆಲ್ಲಿ ತಿರುಗಾಡಿ ಶೂಟ್ ಮಾಡ್ಕೊಂಡೆ ರೀ ನಾನು, ಖುಷಿ ಅನ್ನಿಸ್ತು ನೋಡ್ರಿ. ಎಷ್ಟು ಪರಿಸರಕ್ಕೆ ನಾವು ಒಂದು ಕೊಡುಗೆ ಕೊಡ್ಬೇಕ್ರಿ. ಪರಿಸರ ನಮಗೆ ಹೆಂಗೆ ಕೊಡುಗೆ ಕೊಡ್ತದಲ್ರಿ, ಹಂಗೆ ನಾವು ಅದನ್ನು ಪರಿಸರವನ್ನು ಚೆಂದಂಗೆ ಇಟ್ಕೊಂಡು ಬರಬೇಕು. ಗಿಡ ಮರಗಳನ್ನು ಕಡಿಬಾರ್ದು. ಅವಕ್ಕೂ ನಾವು ಪರಿಸರವನ್ನು ನಾವು ಕಾಪಾಡ್ರೆ ನಮ್ಮನ್ನು ಪರಿಸರ ಕಾಪಾಡ್ತೈತಿ ನೋಡ್ರಿ. ಗ್ಲಾಸ್ ಹೌಸ್ ಎಷ್ಟು ಚಂದ ಕಾಣಿಸ್ಲಕ್ಕತ್ತದ. ಇಲ್ಲಿ ನೋಡ್ರಿ ಹೆಂಗೆ ಹಿಂದೆ ಎಲ್ಲ ಪ್ಲ್ಯಾಂಟ್ಸ್ ಒಂಥರ ಡೆಕೋರೇಷನ್ ಮಾಡೋದು ಹಂಗೆ ಇಟ್ಟು ಬಿಟ್ಟಾರ ನೋಡ್ರಿ. ನೋಡ್ರಿ ಎಲ್ಲ ಕಡೆ ಗ್ರೀನ್ 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 ಎಷ್ಟು ಚಂದ ಕಾಣಿಸ್ತದ ರೀ. ಇನ್ನೊಂದು ಜೋಕ್ ಹೇಳ್ತೀನಿ ರೀ. ಯಾರಾದರೂ ಗಂಡ ಹೆಂಡ್ತಿ ಜಗಳಾಡಿ ಇದು ಸಿಟ್ಟು ಮಾಡ್ಕೊಂಡೋದು ಕುಂತಿದ್ರಿ ಅಂದ್ರೆ ಪಟ್ನ ಇಂಥ ಪ್ಲೇಸಿಗೆ ಬಂದು ಹೋಗ್ತು ಬರ್ರಿ, ಜಗಳ ಕದನಗಳು ಕಡಿಮೆ ಆಗ್ತಾವೆ, ಪರಿಸರ ನೋಡಿ ಮನಸ್ಸು ತಿಳಿ ಆಗ್ತದೆ. ಸುಮ್ಮನೆ ಇಂಥ ಬಿಜಿ ಲೈಫ್ನೊಳಗೆ ಯಾರೂ ಜಗಳಾಡೋದು ಅದು ಮಾಡಬೇಡ್ರಿ. ಇಂಥ ಪರಿಸರಕ್ಕೆ ಬಂದು ಮನಸ್ಸನ್ನು ಖುಷಿ ಮಾಡ್ಕೊಂಡು ಹೋಗ್ತು ಬರ್ರಿ, ಮಕ್ಕಳನ್ನು ಕರ್ಕೊಂಡು ಬರ್ತಾ ಬರ್ರಿ, ತಿರುಗಾಡ್ತು ಬರ್ರಿ, ಊಟ ಮಾಡ್ತಾ ಬರ್ರಿ, ಖುಷಿ ಅನ್ನಿಸ್ತದ ರೀ. ದೇವರು ಇಂಥ ಒಳ್ಳೊಳ್ಳೆ ಕೊಡುಗೆಗಳನ್ನು ಪರಿಸರದಿಂದ ಕೊಟ್ಟಾನದರ ಅಂದ್ರೆ ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಚಂದ ಅನ್ನಿಸ್ತದ ರೀ. ಭಾಳ ದೊಡ್ಡ ಗಾರ್ಡನ್ ಅದ ಅಂತ್ರಿ ಇದು. ಎಷ್ಟೋ 240 ಎಕರೆ ಏನೋ ಅದ ಅಂತ. ಆಮೇಲೆ ಎಲ್ಲ ಕಡೆ ಎಚ್ಚರದಿಂದ ಇರ್ರಿ. ಆಮೇಲೆ ಹಾವುಗಳಿವೆ ಅಂತ ಹೇಳ್ಯಾರ್ರಿ, ಅಲ್ಲಿ ಎಚ್ಚರಿಕೆ, ಮಕ್ಕಳನ್ನು ಎಚ್ಚರದಿಂದ ನೋಡ್ಕೊರಿ. ಆಮೇಲೆ ಇದು ಏನ್ರಿ ಮ್ಯಾಪ್ ಹಾಕ್ಯಾರು, ಹೊರಗಡೆಯಿಂದ ಬಂದವರೆಲ್ಲ ಮ್ಯಾಪ್ ನೋಡ್ಕೊತಾ ತಿರ್ಗಾಡ್ತಾರ್ರಿ. ಆಮೇಲೆ 30 ರೂಪಾಯಿ ಟಿಕೆಟ್ ಅದಾವ್ರಿ. ನಾವು 4 ಜನ ಬಂದಿದ್ದೆವು. ತಮಗಂತರೂ ಎಲ್ಲ ಬೆಂಗಳೂರು ಮೈಸೂರಿನವ್ರಿಗೆಲ್ಲ ಗುರ್ತದ ರೀ. ಈ ಕಡೆ ಹೊರಗಿನವ್ರಿಗೆ ಬರೋವ್ರಿಗೆ ಹೇಳಕತ್ತೀನಿ ರೀ ನಾನು. 4 ಜನ ಹೋಗಿದ್ದೀವಿ ನಾವು. 120 ರೂಪಾಯಿ ತೊಗೊಂಡ್ರು. ಆಮೇಲೆ ಎಷ್ಟು ನೋಡ್ರಿ ಪರಿಸರದೊಳಗೆ ಹಿಂಗೊಂದು ತಿರುಗಾಡೋದು ಒಂದು ಖುಷಿ ರೀ, ನಮಗೂ ನೆಮ್ಮದಿ. ಆಮೇಲೆ ನೋಡ್ರಿ ಇವ್ರ ನಮ್ಮ ಅಕ್ಕ ರೀ, ನಮ್ಮ ಅಕ್ಕ ನನ್ನ 2 ಮಕ್ಕಳನ್ನ ಕರ್ಕೊಂಡು ಬಂದಿದ್ದೆ ರೀ. ನಾವು ಒಂದು 2-3 ತಾಸು ಟೈಮ್ ಸ್ಪೆಂಡ್ ಮಾಡಿದೆವು, ಖುಷಿ ಅನ್ನಿಸ್ತು. ಊಟ ಮಾಡಿದೆವು, ಪ್ರಾಣಿ ಪಕ್ಷಿಗಳನ್ನು ನೋಡಿದೆವು, ಪರಿಸರ ನೋಡಿದೆವು, ಎಲ್ಲ ಖುಷಿ ಭಾಳ ಅನ್ನಿಸ್ತು ರೀ. ಹಕ್ಕಿಗಳ ಚಿಲಿಪಿಲಿ, ಪ್ರಾಣಿಗಳು ಇರ್ತಾವ್ರಿ, ಹಾವು ಎಲ್ಲ ಇದ್ದು ಅಂತ ನೋಡ್ರಿ. ಇಲ್ಲಿ ನನ್ನ ಹಿಂದೆ ನೋಡ್ರಿ, ಇದು ಬಳ್ಳಿ ನೋಡ್ರಿ ಎಷ್ಟು ಮಂಟಪ ಟೈಪ್ ಕಾಣಿಸ್ತದ. ಎಷ್ಟು ನೋಡ್ರಿ ಎಷ್ಟು ಚಂದ, ಪ್ರಕೃತಿ ಕೊಡುಗೆನ ಬೇರೆ ರೀ. ನಾವು ಈಗ ಮನೆಯೊಳಗೆ ಮಾಡ್ತೀನಂದ್ರೂ ಆಗಂಗಿಲ್ಲ ರೀ, ಹಂಗೆ
ಗಾರ್ಡನ್ದೊಳಗೆ ಪ್ರಕೃತಿಯೊಳಗೆ ಎಷ್ಟು ಚಂದ ಅನ್ನಿಸ್ತದ್ರಿ ಹೋದಾಗ ಭಾರಿ ಖುಷಿ ಅನ್ನಿಸ್ತದ್ರಿ ಇಂಥ ಒಂದೊಂದು ಕೆಲವೊಂದು ಪ್ರದೇಶಗಳನ್ನು ನೋಡ್ಲಿಕ್ಕೆ. ನೋಡ್ರಿ, ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಾ ಯಾವುದಾದ್ರೂ ಹೊಸ ವಿಡಿಯೋ ಹಾಕಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರ್ತದೆ. ಸಪೋರ್ಟ್ ಮಾಡಿರಿ ಎಲ್ಲರೂ. ನೋಡ್ರಿ ಎಷ್ಟು ಚಂದ ಗಾರ್ಡನ್ ನೋಡ್ರಿ, ಎಷ್ಟು ಚಂದ ಅದ ನೋಡ್ರಿ. ಇದು ಬಳ್ಳಿ ನೋಡ್ರಿ, ಹಿಂಗೆ ಮಂಟಪ ಹಾಕಿದಂಗೆ ಆಗ್ಯದ ನೋಡ್ರಿ ಬಳ್ಳಿ. ಅಷ್ಟು ಚಂದ ಖುಷಿ ಅನ್ನಿಸ್ತದ ರೀ. ಎಲ್ಲ ಪರಿಸರವನ್ನು ಕಾಪಾಡುವುದು ನಮ್ಮದು ಕರ್ತವ್ಯ. ಹಸಿರೇ ಉಸಿರು ಅಂತಾರಲ್ರಿ. ಆ ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಟ್ಟರೆ ಪರಿಸರ ನಮಗೊಂದು ಕೊಡುಗೆ ಕೊಡ್ತದೆ. ನೋಡ್ಲಿಕ್ಕೆ ಎಲ್ಲ ಸ್ಥಳಗಳನ್ನು ಚಂದ ಅನ್ನಿಸ್ತದ ರೀ. ನೋಡ್ರಿ ಎಷ್ಟು ಗ್ರೀನ್ 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 ಅದ ರೀ ಎಲ್ಲ ಕಡೆ. ನೋಡ್ರಿ ಫೋಟೋ ಶೂಟ್ ಮಾಡಿಸ್ಕೊಳಕತ್ಯಾರ ಎಲ್ಲರೂ. ಖುಷಿ ಅನ್ನಿಸ್ತದ್ರಿ. ನೋಡ್ರಿ ಇದು ಕೆರೆ ನೋಡ್ರಿ, ಕೆರೆ ಎಲ್ಲಿ ನೋಡಿದ್ರು ನೀರು ನೀರು ಗ್ರೀನ. ಫೋಟೋ ಶೂಟ್ ಮಾಡ್ಕೋದು ಖುಷಿ ಅನ್ನಿಸ್ತದ್ರಿ ಇಂಥ ಪ್ರದೇಶಗಳನ್ನು ನೋಡುವುದರಿಂದ. ನೋಡ್ರಿ ಎಲ್ಲ ನೀರು ಕೆರೆ ತುಂಬಿತ್ರಿ. ಇದು ಹಾವುಗಳದಾವ ಅಂತಾರೆ ಇಲ್ಲಿ, ಎಚ್ಚರಿಕೆಯಿಂದಿರಿ ಅಂತ ಬೋರ್ಡನ್ನು ಹಾಕಿದ್ರು. ಸಣ್ಣ ಮಕ್ಕಳನ್ನದು ಹುಷಾರಾಗಿ ನೋಡ್ಕೊತ ಬರ್ರಿ. ಬಂದಾಗ ದೂರ ದೂರಕ್ಕೆ ಕೈ ಬಿಟ್ಟು ತಿರುಗಾಡಬೇಡ್ರಿ. ಮಕ್ಕಳನ್ನ ನಿಮ್ಮ ಹತ್ರ ಇಟ್ಕೋರಿ. ಖುಷಿ ಅನ್ನಿಸ್ತದ್ರಿ ಎಲ್ಲ ಇಂಥಲ್ಲಿ ಬರೋದು, ಮಕ್ಕಳನ್ನ ಕರ್ಕೊಂಡು ಬರೋದು, ತಿರುಗಾಡೋದು ಎಲ್ಲ ಖುಷಿ ಅನ್ನಿಸ್ತದ್ರಿ. ಮುಂಜಾನೆ ಎದ್ದು ವಾಕಿಂಗ್ಗೆ ಬೆಂಗಳೂರವರೆಲ್ಲ ಇಲ್ಲೇ ಬರ್ತಾರಂತ. ಖುಷಿ ಅನ್ನಿಸ್ತು ನೋಡಿ. ನೋಡ್ರಿ ಎಷ್ಟು ದೊಡ್ಡ 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 ಇದು ಅದಾವಂದಿರಿ ಗಿಡಗಳು ರೀ. ಮೊದಲ್ರಿ ಮೇಂಟೆನೆನ್ಸ್ ಎಷ್ಟು ಚಂದ ಮಾಡ್ಯಾರ, ಅವ್ರಿಗೆ ಒಂದು ಥ್ಯಾಂಕ್ಸ್ ರೀ. ಗೌರ್ಮೆಂಟ್ಗೂ ಇಷ್ಟು ಚಂದ ಇದು ಮಾಡ್ಯಾರು, ಮೇಂಟೆನೆನ್ಸ್ ಮಾಡ್ಯಾರು. ನೋಡ್ರಿ ಎಲ್ಲ ಎಷ್ಟು ಚಂದ ದೊಡ್ಡ ದೊಡ್ಡ ಗಿಡ, ಹೂವು, ಪರಿಸರ, ಹಸಿರು ಎಲ್ಲ ಕಡೆ ನೋಡ್ಲಿಕ್ಕೆ ಒಂದು ಖುಷಿ ಅನ್ನಿಸ್ತದ್ರಿ. ಯಾರ್ಯಾರಿಗಿದು ಗಾರ್ಡನ್ ಇಷ್ಟ ಆಗ್ಯದ ಅನ್ನೋದು ಹೇಳ್ರಿ. ಆಮೇಲೆ ಏನಾದರೂ ಮತ್ತು ಈ ವಿಡಿಯೋದೊಳಗೆ ಏನಾದರೂ ನಿಮಗೆ ಗೊತ್ತಿದ್ದಿದ್ದು ನನಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಹೇಳ್ರಿ. ಏನು ಮತ್ತು ವಿಶೇಷತೆ ಈ ಗಾರ್ಡನ್ ಅಂತ ಅನ್ನೋದು. ನಮ್ಮ ಅಕ್ಕ ರೀ ಅವರು ಕುಂತು ಸುಮ್ಮ ಫೋಟೋ ತಕ್ಕೊಂಡು ಒಂದು ಖುಷಿ ಅನ್ನಿಸ್ತದೆ ನಮಗೂ. ಇವರು ನನ್ನ ಮಗ ರೀ. ನೋಡ್ರಿ ಎಷ್ಟು ಚಂದ ಅನ್ನಿಸ್ತದ. ಎಲ್ಲರೂ ವಾಕಿಂಗ್ ಮಾಡಕತ್ತಿದ್ದಾರೆ. ಮುಂಜಾನೆ 9 ಗಂಟೆಗೆ 9:30 ಹೋಗಿದ್ದೆವು. ಜನ ಎಲ್ಲ ವಾಕಿಂಗ್ ಮಾಡಕತ್ತಿದ್ರು. ನೋಡಿ ಖುಷಿ ಅನ್ನಿಸ್ತು. ಬರ್ರಿ ತಾವು ಎಲ್ಲರೂ ಒಮ್ಮೆ ವಿಸಿಟ್ ಕೊಡ್ರಿ. ನೋಡ್ಲಾರ್ದವರು ನೋಡಿದವ್ರಂತೂ ನೋಡೇ ಇರ್ತೀರಿ, ನೋಡ್ಲಾರ್ದವ್ರು ಒಮ್ಮೆ ವಿಸಿಟ್ ಕೊಡ್ರಿ. ಏನೇನು ಮತ್ತು ಇದ್ರದ್ದು ವಿಶೇಷತೆ ಅದ ಅನ್ನೋದು ಹೇಳ್ರಿ. ನನಗೆ ಗುರ್ತಿರ್ಲಾರ್ದು ನಿಮಗೆ ಗುರ್ತಿದ್ದಿದ್ದು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ರಿ. ನೋಡ್ರಿ ಕೆರೆ ನೋಡ್ರಿ ಎಷ್ಟು ಚಂದ ಐತಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು.